ಸುರೇಶ್ ಅವರನ್ನ ಬುಡ ಸಮೇತ ತೆಗೆಯಲು ಈಗ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಿದ್ದೀವಿ. 5 ವರ್ಷದ ಹಿಂದೆ ನಾನು ನಿಂತಿದ್ರೆ ನಾನು ಕೂಡ ಗೆಲ್ತಾ ಇದ್ದೆ, ಆದ್ರೆ ನಾನು ಪಾರ್ಲಿಮೆಂಟ್ಗೆ ಹೋಗಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಸಿಪಿ ಯೋಗೀಶ್ವರ್ ಅವರು ಡಿಕೆ ಸುರೇಶ್, ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಡಿಕೆ ಸುರೇಶ್ ಅನ್ನ ಬುಡ ಸಮೇತ ತೆಗೆಯಲು ಮಂಜುನಾಥ್ ಅವರನ್ನ ತಂದಿದ್ದೇವೆ, ನಾನು ಪಾರ್ಲಿಮೆಂಟ್ಗೆ ಹೋಗಬಾರ್ದು ಅಂತ ನಿರ್ಧಾರ ಮಾಡಿದ್ದೇನೆ. 5 ವರ್ಷದ ಹಿಂದೆ ನಾನು ಸ್ಪರ್ಧೆ ಮಾಡಿದ್ರೆ ಸುರೇಶ್ ಗೆಲ್ತಾ ಇರಲಿಲ್ಲ. ಡಿಕೆ ಬ್ರದರ್ಸ್ ವಿರುದ್ಧ ಸಿಪಿ ಯೋಗೀಶ್ವರ್ ಕೆಂಡಾಮಂಡಲ, ಮಂಜುನಾಥ್ ವಿರುದ್ಧ ಕುಕ್ಕರ್, ಹಣ ಹಂಚಿ ಗೆಲ್ಲಲು ಸಾಧ್ಯವಿಲ್ಲ. ಇವತ್ತು ಮುನಿರತ್ನ ಬಿಜೆಪಿಯಲ್ಲಿದ್ದಾರೆ, ಹಾಗಾಗಿ ನಮ್ಮ ಗೆಲ್ಲುವ ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ ಮಾಜಿ ಸಚಿವ ಸಿಪಿ ಯೋಗೀಶ್ವರ್ ಅವರ ಹೇಳಿಕೆ. ಹೌದು, ನಾನು ಹಿಂದೆ 5 ವರ್ಷದಿಂದ ಸ್ಪರ್ಧೆ ಮಾಡಿದ್ರೆ ಸುರೇಶ್ ಇರ್ತಿರ್ಲಿಲ್ಲ. 5 ವರ್ಷದ ಅನುಕೂಲ ಮಾಡಿಬಿಟ್ಟಿದ್ವಿ. ಅದಕ್ಕೆ ಈ ಸಾರಿ ಪುರುಷತೆ ತೆಗಿಬೇಕು ಅಂತ ಡಾಕ್ಟರ್ ಮಂಜುನಾಥ್ ಅವರು ತೆಗಿದ್ದೀವಿ. ನಾನು ಪಾರ್ಲಿಮೆಂಟ್ಗೆ ಹೋಗಬಾರ್ದು ಅಂತೇಳಿ ಕಳೆದ 15 ವರ್ಷಗಳಿಂದನೇ ನಾನು ತೀರ್ಮಾನ ಮಾಡಿದ್ದೀನಿ. ಪಾರ್ಲಿಮೆಂಟು ನನ್ನ ಕ್ಷೇತ್ರ ಅಲ್ಲ, ನಾನೇನಿದ್ರು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇರಬೇಕು ಅಂತೇಳಿ ಭಾಳ ಕಠಿಣವಾದಂಥ ನಿರ್ಧಾರ ತಗೊಂಡು ಅವಕಾಶಗಳು ಬಂದಿದ್ದಾಗಲೂ ಕೂಡ ನಾನು ತೀರ್ಮಾನ ಮಾಡಿದೆ, ಇಲ್ಲ ನಾನು ಪಾರ್ಲಿಮೆಂಟ್ಗೆ ಹೋಗೋದು ಬೇಡ ಅಂತೇಳಿ. ಹಾಗಾಗಿ ನನ್ನ ನಿಲುವಿನಲ್ಲಿ ಬದಲಾವಣೆ ಆಗಲಿಲ್ಲ. ಅದನ್ನು ಅವ್ರಿಗೀಗ ಹತಾಶರಾಗಿದ್ದಾರೆ. ಇವತ್ತು ನಾನು 5 ಏನು ನಮ್ಮ ಈ ಪಾರ್ಲಿಮೆಂಟನ್ನು 8 ಕ್ಷೇತ್ರಗಳು ಸುತ್ತಿದ್ದೀನಿ. 7 ಕ್ಷೇತ್ರ ಈಗ ಇವತ್ತು ಆದೇಕಲ್ಗೆ ಹೋಗ್ತಾ ಇದ್ದೀನಿ, 8 ಸುತ್ತಿದ್ದೀನಿ. 8 ಕ್ಷೇತ್ರಗಳಲ್ಲೂ ಕೂಡ ಒಂದೇ ಉತ್ಸಾಹ, ಕಾರ್ಯಕರ್ತರು ಒಂದೇ ಹುಮ್ಮಸ್ಸು. ಡಾಕ್ಟರ್ ಮಂಜುನಾಥ್ ಅವರು ಅಂದರೆ ಒಬ್ಬ ಹೃದಯ ತಜ್ಞ, ಅವರಿಗೆ ಮಾನವೀಯತೆಗೆ ಅವರು ಮಿಡಿತಾರೆ. ಡಾಕ್ಟರ್ ಮಂಜುನಾಥ್ ಅವರು ಬೇಕು ಈ ಒಂದು ಕ್ಷೇತ್ರಕ್ಕೆ ಅನ್ನೋದು ಇಡೀ ಜನಸಾಮಾನ್ಯರ ಅಭಿಪ್ರಾಯ. ಕೆ ಸುರೇಶ್ ಅವರಿಗೆ ಮಾತಾಡಲಿಕ್ಕೆ ಒಬ್ಬ ರಾಜಕಾರಣಿ ಸಿಕ್ಕಿದ್ರೆ ಅವರು ಬೇರೆ ಥರ ಮಾತಾಡ್ತಿದ್ರು. ಮಂಜುನಾಥ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೇನು ಯೋಗ್ಯತೆಯೂ ಇಲ್ಲ. ಹಾಗಾಗಿ ಅವರು ಏನು ಮಾತಾಡೋಕೆ ಆಗ್ತಾ ಇಲ್ಲ. ಈಗ ಅವ್ರ ಮೇಲೆ ಏನು ಆಪಾದನೆ ಹೊರಿಸೋಕೆ ಆಗ್ತಾ ಇಲ್ಲ. ಹತಾಶರಾಗಿದ್ದಾರೆ. ಇವತ್ತು ಇಡೀ ಜನಸಾಮಾನ್ಯರು ಇವತ್ತು ಆಯ್ತು ರೀ, ಮಂಜುನಾಥ್ ಅವ್ರಿಗೆ ಭಾಳ ಅವ್ರಿಗೆ ತುಂಬ ಸುಲಭವಾದಂಥ ಅಭ್ಯರ್ಥಿ ಆಗಿದ್ರೆ ಈ ಕುಕ್ಕರು, ಟೋಕನ್ನು, ಪುನಃ 5,000 ಯಾಕೆ ವೈಟ್ ಮಾಡಿ ಇಡ್ತಾ ಇದ್ರು, ಅದೇನೇನೋ ಹೌಸ್ ಹೋಲ್ಡಿಂಗ್ ಐಟಮ್ಸ್ಗಳು, ಸೀರೆಗಳೆಲ್ಲ ಯಾಕೆ ಕೊಡ್ತಾಯಿದ್ರು, ಅವ್ರಿಗೇನಾಗಿದೆ ಅಂತ ನಾವು ಅಷ್ಟೊಂದು ಭಾಳ ಪ್ರಭಾವವಾಗಿ ಜನಸೇವೆ ಮಾಡಿದರೆ ಕೆಲಸ ಮಾಡಿದರೆ ಯಾಕೆ ಅವ್ರು ಈ ಕೆಲಸ ಮಾಡಬೇಕು? ನಾನು ಹೇಳೋದೇನೆಂದರೆ ಅವ್ರ ಹತಾಶವಾದಂಥ ಮನೋಭಾವ. 17.5 ಲಕ್ಷ 18 ಲಕ್ಷ ಓಟ್ ಏನಿದೆ ಅಲ್ಲಿ ಅವ್ರಿಗೆ ಏನು ಧ್ವನಿ ಇಲ್ಲ. ಈಗ ಇವತ್ತು ಅವ್ರಿಗೆ ಆನೇಕಲ್ ಆಗ್ಬೋದು, ಬೆಂಗಳೂರು ಸೌತ್ ಆಗ್ಬೋದು, RR ನಗರ ಆಗ್ಬೋದು. ಹೋದ ಸಾರಿ ಚುನಾವಣೆಯಲ್ಲಿ ಇದೇ MP ಚುನಾವಣೆಯಲ್ಲಿ RR ನಗರದಲ್ಲಿ ಮುನಿರತ್ನ ಕಾಂಗ್ರೆಸ್ ಪರ ಇದ್ದ, ನಮ್ಮ MLA ಅವರು ಇದ್ರು, ಇದೇ ಅಣ್ಣ ತಮ್ಮದಿರು ಇದ್ರು, ಅವರೆಲ್ಲ ಇದ್ರು ಕೂಡ BJP 30,000 ಲೀಡು ಪಾರ್ಲಿಮೆಂಟಲ್ಲಿ. ಇವತ್ತು ಮುನಿರತ್ನ ಅವರು ಔಟ್ ಆ್ಯಂಡ್ ಔಟ್ BJP ಇದ್ದಾರೆ. ಈಗ ಇವ್ರ ಪರವಾದಂಥ ಧ್ವನಿ ಎತ್ತಕ್ಕಂಥವ್ರು ಯಾರೂ ಇಲ್ಲ ಅಲ್ಲಿ. ಅದ್ಯಾರೋ ಒಬ್ರು ಹೆಣ್ಮಗಳು ಅವರ ತಂದೆ ಮಗಳು ಸೇರ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಜನಗಳ ಮನಸ್ಥಿತಿ ಹೆಂಗಿದೆ ಅಂದರೆ ಮಂಜುನಾಥ್ ಅವರು ಒಬ್ಬ ಸಂಭಾವಿತ ವ್ಯಕ್ತಿ, ಅವರು ಈ ಸಮಾಜಕ್ಕೆ ಬೇಕು. ನಾನು ಹೇಳೋದೇನೆಂದ್ರೆ ಅವರು ಹತಾಶ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹದೇವ್ ಸ್ವಾಮಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹದೇವ್ ಸ್ವಾಮಿ, ಸಿಪಿ ಯೋಗೀಶ್ವರ್ ಅವರ ಹೇಳಿಕೆಯನ್ನ ಗಮನಿಸ್ತಾ ಹೋದ್ರೆ ಎಲ್ಲೊಂದ್ ಕಡೆ ಡಿಕೆ ಸುರೇಶ್ ಅವರನ್ನ ಸೋಲಿಸ್ತಾರೆ ಡಾಕ್ಟರ್ ಮಂಜುನಾಥ್ ಅವರು ಎನ್ನುವಂಥದ್ದು ನಿಶ್ಚಿತ ಎನ್ನುವಂತಿದೆ, ಏನಾಗಬಹುದು ಅಂತ? ನಾಗೇಂದ್ರ ಬಾಬು, ಯಾಕಂದ್ರೆ ಈಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ನಿಜಕ್ಕೂ ಕೂಡ ದಿನದಿಂದ ದಿನಕ್ಕೆ ರಂಗೇರ್ತಾರೆ. ಯಾಕಂದ್ರೆ ಸಿಪಿ ಯೋಗೇಶ್ವರ್ ಜೊತೆಗೆ ಮಾಜಿ ಶಾಸಕರಾಗಿರ್ತಕ್ಕಂತಹ ಮಂಜುನಾಥ್ ಅವರ ಜೊತೆಗೆ ಎಲ್ಲಾ ಡಿಕೆ ವಿರುದ್ಧವಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಒಗ್ಗೂಡಿರೋದ್ರಿಂದ ಅವರನ್ನ ಈ ಬಾರಿ ಹೇಗಾದರೂ ಸೋಲಿಸಲೇಬೇಕು ಅನ್ನುವಂತಹ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಮುನಿರತ್ನ ಕೂಡ ಈಗ ಬಿಜೆಪಿಯಲ್ಲಿ ಇರೋದ್ರಿಂದ ಅಲ್ಲೂ ಕೂಡ 1 ಲಕ್ಷ ಮತಗಳ ಹೆಚ್ಚು ಅಂತರವನ್ನ ಪಡ್ಕೊಳ್ತೇವೆ ಅದೊಂದೇ ಒಂದು ಕ್ಷೇತ್ರದಲ್ಲಿ ಅಂತನ್ನುವಂತಹ ಒಂದು ವಿಚಾರ. ಇನ್ನೊಂದು ಸಿಪಿ ಯೋಗೇಶ್ವರ್ ಅವರ ಮಾತನ್ನ ಹೇಳಿದ್ರೆ ಬುಡ ಸಮೇತ ನಾವು ಈಗ ಡಿಕೆ ಶಿವಕುಮಾರ್ ಅವರನ್ನ ತೆಗಿತೇವೆ ಅಂತನ್ನುವಂತಹ ಶಪಥವನ್ನ ಕೂಡ ಮಾಡಿರುವಂತದ್ದು. ಹಾಗಾಗಿ ಇವತ್ತು ಚನ್ನಪಟ್ಟಣದಲ್ಲಿ ಬಿಜೆಪಿ ಮತ್ತು JDS ನ ಕಾರ್ಯಕರ್ತರ ಸಭೆಯನ್ನ ಮಾಡಿ ಆ ಸಭೆಯಲ್ಲೂ ಕೂಡ ಸ್ಪಷ್ಟವಾದಂತಹ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಸೋಲಿಸಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕು ಅಂತನ್ನುವಂಥದ್ದು. ಜೊತೆಗೆ CN ಮಂಜುನಾಥ್ ಅವರನ್ನ ಸ್ಪರ್ಧಿಯಾಗಿ ಏನು ಬಿಜೆಪಿ ಕಣಕ್ಕಿಳಿಸಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಅವರ ವಿರುದ್ಧವಾಗಿ ಮಾತನಾಡ್ಲಿಕ್ಕೆ ಅವರಿಗೆ ಯಾವುದೇ ರೀತಿಯಾದಂತಹ ಯೋಗ್ಯತೆನೂ ಇಲ್ಲ, ಜೊತೆಗೆ ವಿಚಾರಗಳು ಕೂಡ ಇಲ್ಲ. ಹಾಗಾಗಿ ಬಿಜೆಪಿ ನಾಯಕರು ಮತ್ತು JDS ನಾಯಕರ ವಿರುದ್ಧವಾಗಿ ಮಾತನಾಡ್ತಾರೆ. ಹಿಂದೆ 5 ವರ್ಷದ ಹಿಂದೆ ಕೂಡ ನಾನೇನಾದ್ರೂ ಲೋಕಸಭೆಗೆ ಸ್ಪರ್ಧೆಯನ್ನ ಮಾಡಿದ್ರೆ ಆಗ್ಲೇ ಕೂಡ ಸಿಪಿ ಯೋಗೇಶ್ವರ್ ಅವರು ಸೋಲ್ತಾ ಇದ್ರು. ಆದ್ರೆ ಆ ಬಾರಿಯೂ ಕೂಡ ನಾನು ಅವರ ಗೆಲುವಿಗೆ ಸಹಕಾರಿಯನ್ನು ಮಾಡಿದೆ. ಈ ಬಾರಿ
ಖಂಡಿತವಾಗಿಯೂ ಕೂಡ ಅವರ ಬುಡ ಸಮೇತವಾಗಿ ಅವರನ್ನ ಕಿತ್ತಾಕ್ತೇವೆ. ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ CN ಮಂಜುನಾಥ್ ಅವರು ಗೆಲುವನ್ನ ತಂದುಕೊಡುವಂತದ್ದು ಶತಸಿದ್ಧ ಅಂತನ್ನುವಂತಹ ಮಾತನ್ನು ಕೂಡ ಹೇಳಿರುವಂತದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಹದೇವ ಸ್ವಾಮಿ ನಿಮ್ಮೆಲ್ಲ ಡೀಟೇಲ್ಸ್ಗೆ.